ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇದೀಗ ವೇದಿಕೆ ಮೇಲೆ ಬರ್ಮಾಡ್ಕೊಳ್ತಾ ಇದ್ದೀನಿ ಉದಯ್ ಶರ್ಮಾ ಗೋವಿಂದ್ ಐಟಿ ಉದ್ಯಮಿ. ವಿಟಿ ಪ್ಲೀಸ್. ಶ್ರೀ ಉದಯ್ ಶರ್ಮಾ ಗೋವಿಂದ್ ಐಟಿ ಉದ್ಯಮಿ ಮತ್ತು ಕನ್ನಡ ಪ್ರೇಮಿ. ಇವರು ಅಪ್ಪಟ ಕನ್ನಡ ಪ್ರೇಮಿ. ಕನ್ನಡ ಹಾಡುಗಳ ಮೂಲಕವೇ ತಮ್ಮನ್ನ ಗುರುತಿಸಿಕೊಂಡಿದ್ದಾರೆ. ಮೂಲತಃ ಒರಿಸ್ಸಾದ ಭರಂಪುರ ಮೂಲದವರಾದ ಇವರು ಒಬ್ಬ ಐಟಿ ಉದ್ಯಮಿ. 11 ವರ್ಷಗಳಿಂದ ಕರ್ನಾಟಕದಲ್ಲಿ ವಾಸಿಸುತ್ತಿದ್ದಾರೆ. ವಿದ್ಯಾಭ್ಯಾಸಕ್ಕಾಗಿ ಕರ್ನಾಟಕಕ್ಕೆ ಬಂದಿದ್ದ ಉದಯ್ ತುಮಕೂರಿನಲ್ಲಿ ವಿದ್ಯಾಭ್ಯಾಸ ಮಾಡಿದ್ರು. ನಂತರ ತಮ್ಮದೇ ಆದ ಮ್ಯೂಸಿಕ್ ಬ್ಯಾಂಡ್ ಜೊತೆಗೆ ಕನ್ನಡ ಹಾಡುಗಳನ್ನ ಹಾಡುತ್ತಾ ಕನ್ನಡ ಪ್ರೇಮ ಮೆರೆಯುತ್ತಿದ್ದಾರೆ. 100 ಫೀಟ್ ಎಂಬ ಆಪ್ ಸಿದ್ಧಪಡಿಸಿದ್ದು ಈಗಾಗಲೇ ಈ ಆಪ್ ಪ್ಲೇಸ್ಟೋರ್ನಲ್ಲಿ ಕೂಡ ಲಭ್ಯವಿದೆ. ಇವರ ಕನ್ನಡ ಪ್ರೇಮಕ್ಕೆ ತಾಯಿ ಪ್ರಿಯಾ ಹಾಗೂ ತಂದೆ ವಿಶ್ವನಾಥ್ ಸಹಕಾರವಿದೆ. ಇವರಿಗೆ ಜಿ ಕನ್ನಡ ನ್ಯೂಸ್ ಅಚೀವರ್ಸ್ ಅವಾರ್ಡ್ ನೀಡಿ ಗೌರವಿಸಲು ನಮಗೆ ಹೆಮ್ಮೆಯಾಗುತ್ತಿದೆ. ನನಗೆ ಅನಿಸ್ಲಿಲ್ಲ, ನನಗೆ ಗುರ್ತಿಸಿದ್ದಾರೆ. ನಾನು ಎಲ್ಲೋ ಒರಿಸ್ಸಾಯಿಂದ ಬಂದಿರೋನು, ಇವತ್ತು ಕನ್ನಡದಲ್ಲಿ ಮಾತಾಡಿ ಇಲ್ಲಿ ನನಗೆ ಗುರ್ತಿಸಿ ಇವತ್ತು ಒಂದು ಅವಾರ್ಡನ್ನು ಕೊಟ್ಟಿದ್ದಾರೆ. ಖುಷಿಯಾಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಸಾಧನೆಗೆ ಸ್ಫೂರ್ತಿ ನಮ್ಮ ಫ್ರೆಂಡ್ಸು ತುಂಬ ಜನ ಇದ್ದಾರೆ. ತುಮಕೂರಲ್ಲಿ ಓದ್ತಾ ಇದ್ದೆ ನಾನು. ಸೊ ಇಲ್ಲಿ ಒಬ್ಬ ಇಲ್ಲೇ ಇದ್ದಾನೆ, ಅರ್ಜುನ್ ಅಂತ. ಸೊ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ. ಅರ್ಜುನು, ಧನಶ್ರೀ ಅಂತ ತುಂಬ ಜನ ಇದ್ದಾರೆ. ಲಿಸ್ಟ್ ಹೇಳ್ತಾ ಹೋದರೆ ತುಂಬ ಜನ ಇದ್ದಾರೆ. ಬಟ್ ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರಶಸ್ತಿ ತಗೊಂಡಾದ್ಮೇಲೆ ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ. ಖಂಡಿತವಾಗ್ಲೂ ಆಗುತ್ತೆ. ನಂದು ಇವಾಗ ಆದಷ್ಟು ಜನಕ್ಕೆ ಯಾರು ಬೇರೆ ಊರಿಂದ ಬರ್ತಾರೋ ಅವರಿಗೆ ಇವಾಗ ನಾನು ಹೇಗೆ ಕನ್ನಡ ಆದಷ್ಟು ಸುಲಭವಾಗಿ ಕಲಿಬೋದು ಅಂತ ನನ್ನ ಇನ್ಸ್ಟಾಗ್ರಾಮಲ್ಲಿ ಹಾಕಕ್ಕೆ ಟ್ರೈ ಮಾಡ್ತೀನಿ. ಜನರಿಗೆ ಒಂದು ಹೇಳ್ಕೊಡಕ್ಕೆ ಟ್ರೈ ಮಾಡ್ತೀನಿ ಕನ್ನಡವನ್ನು. ಏನು ಹೇಳ್ತೀರಿ ಯುವಕರಿಗೆ? ನಾನೇ ಒಂದು ಯುವಕ, ಇವಾಗ ಅಷ್ಟು ಹೇಳೋ ರೀತಿ ಮತ್ತೆ ಸಾಧನೆ ಮಾಡಿದ್ರಿ. ನಿಮ್ಮ ಸಾಧನೆ ಯುವಕರಿಗೆ ಏನಿಲ್ಲ, ನಿಮಗೆ ಮನಸ್ಸಿಗೆ ಏನು ಇಷ್ಟ ಆಗುತ್ತೋ ಅದನ್ನು ಮಾಡಿ, ಏನು ಖುಷಿ ಕೊಡುತ್ತೋ ಮನಸ್ಸಿಗೆ ಅದನ್ನು ಮಾಡಿ. ಒಂದೇ ಜೀವನ, ಒನ್ ಲೈಫ್, ಇಷ್ಟ ಬಂದಿದ್ದು ಮಾಡಿ ಅಷ್ಟೇ. ನಿಮ್ಮ ಮುಂದಿನ ಟಾರ್ಗೆಟ್ ಆದಷ್ಟು ಎಂಪ್ಲಾಯ್ಮೆಂಟ್ ಜನ್ರೇಷನ್ ಮಾಡಬೇಕಂತ ಇದೆ ನನಗೆ. ನಮ್ಮ ದೇಶದಲ್ಲಿ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಆದಷ್ಟು ತುಂಬಾ ಬೇಕಾಗಿದೆ. ಸೊ ಅದೇ ನನ್ನ ಗುರಿ ಇರೋದು, ದೇಶದಲ್ಲಿ ಆದಷ್ಟು ಎಂಪ್ಲಾಯ್ಮೆಂಟ್ನ ಜನ್ರೇಟ್ ಮಾಡಬೇಕಂತ. ಅದಕ್ಕೆ ಏನಂತ ಮಾಡಬೇಕು ಅಂತ ಅದ್ರ ತಕ್ಕನ ಪ್ರಯತ್ನ ಪಡ್ತಾ ಇದ್ದೀನಿ. ನೋಡೋಣ ಎಲ್ಲಿವರೆಗೆ ಆಗುತ್ತೆ, ಏನಾಗುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಮತ್ತು ಜಿ ಕನ್ನಡಗೆ ಮತ್ತು ದರ್ಶನ್ ಅಣ್ಣ ಅವ್ರಿಗೆ, ಅವರು ನನಗೂ ತುಂಬ ಸಪೋರ್ಟ್ ಮಾಡಿದ್ದಾರೆ ತುಮಕೂರಿಂದ. ಆಮೇಲೆ ಪ್ರತಿಯೊಂದು ನನ್ನ ಫ್ರೆಂಡ್ಸ್ಗೆ ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ನಮ್ಮ ಪೇರೆಂಟ್ಸ್ಗೆ. ಅವರಿಲ್ಲ ಅಂತ ನಾನು ಇವತ್ತಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್.